ಮತ್ತೆ ಮುಳುಗುವ ಭೀತಿಯಲ್ಲಿ ಕಂಪ್ಲಿ ಸೇತುವೆ ಡ್ಯಾಂನಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ರೆ ಸಂಪೂರ್ಣವಾಗಿ ಕಂಪ್ಲಿ ಸೇತುವೆ ಮುಳುಗಡೆಯಾಗುತ್ತೆ. ಹಾಗಾಗಿ ಆತಂಕ ಹೆಚ್ಚಾಗಿದೆ. ಸದ್ಯ 90,000 ಕ್ಯೂಸೆಕ್ ನೀರು ಬಿಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ನೀರನ್ನ ಬಿಟ್ಟಿದ್ದೆ. ಆದರೆ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಸಂಪರ್ಕ ಕಟ್ ಆಗುತ್ತೆ. ಸೇತುವೆ ಮುಳುಗಲು 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಸಂಚಾರ ಬಂದ್, ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಮತ್ತು ಟಿಬಿ ಬೋರ್ಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿನಾಯಕ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿರೋ ಪರಿಣಾಮವಾಗಿ ತುಂಗಭದ್ರಾ ಡ್ಯಾಂನಿಂದ ಸಾಕಷ್ಟು ಪ್ರಮಾಣದಲ್ಲಿ ನದಿಗಳಿಗೆ ನೀರನ್ನು ಬಿಡ್ತಾರೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಈಗಾಗಲೇ ಪ್ರವಾಹದ ಆತಂಕ ಶುರುವಾಗಿರುವಂಥದ್ದು. ನಾವೀಗ ಕಂಪ್ಲಿ ಭಾಗದ ಒಂದು ಪ್ರಮುಖ ಸೇತುವೆ ಇಲ್ಲಿ ದಯವಿಟ್ಟು ದೃಷ್ಟಿ ಕೂಡ ಗಮನಿಸಬಹುದು. ಅಂದರೆ ಇದು ಕಳೆದ 15 ದಿನಗಳ ಹಿಂದುಗಡೆ ಟಿಬಿ ಡ್ಯಾಮ್ನಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಬಿಟ್ಟಾಗ ಈ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿತ್ತು. ಮುಳುಗಡೆ ಆದ ಸಂದರ್ಭದಲ್ಲಿ ಈ ಪ್ರಮಾಣದಲ್ಲಿ ಫೋಲ್ಗಳು ಅಂದರೆ ಬ್ರಿಡ್ಜ್ ಮೇಲೆ ಇರತಕ್ಕಂಥ ಫೋಲ್ಗಳು ಸಂಪೂರ್ಣವಾಗಿ ಕಿತ್ತು ಹೋಗಿರುವುದು. ಅಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಕೂಡ ರಭಸವಾಗಿ ಬರುತ್ತೆ. ಮತ್ತು ಪ್ರಮುಖವಾಗಿ ಈ ಸೇತುವೆಯನ್ನು ದುರಸ್ತಿಗೊಳಿಸಬೇಕು, ಮತ್ತೊಂದಿಷ್ಟು ಪ್ರಮಾಣದಲ್ಲಿ ಅಡಿಗಳ ಎತ್ತರವಾಗಿ ನಿರ್ಮಾಣ ಮಾಡಬೇಕಂತೂ ಕೂಡ ಜನರು ಕೂಡ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡ್ತಾ ಬಂದಿದ್ದರು. ಆದರೆ ಇವರಿಗೂ ಕೂಡ ಜನರ ಮನವಿಗಳಿಗೆ ಸ್ಪಂದನೆ ಸಿಕ್ಕಿಲ್ಲ. ಮತ್ತು ಪ್ರಮುಖವಾಗಿ ಈಗಾಗಲೇ ಮತ್ತಷ್ಟು ನೀರನ್ನು ಅಂದರೆ ಸಾಕಷ್ಟು 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಮತ್ತೆ ಕಂಪ್ಲಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಮುಳುಗಡೆ ಆಗುವ ಪರಿಣಾಮವಾಗಿ ಈಗಾಗಲೇ ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಈಗ ಜನರನ್ನು ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಪ್ರಮುಖವಾಗಿ ಕ್ರಸ್ಟ್ ಗೇಟ್ ಕೂಡ ಕಟ್ಟಾಗಿರುವಂಥದ್ದು, ನೀರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಿಡ್ತಾ ಇದ್ದಾರೆ. ಈಗ ಮತ್ತೆ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಈಗ ನಿಮಗೆ ಏನೇನು ಸಮಸ್ಯೆ ಆಗ್ತಿದೆ ಅಂತ? ಸರ್, 15 ದಿವಸದಿಂದ ಸಂಚಾರ ಬಂದಾಗಿತ್ತು ಸರ್. ನಮಗೆ ನಾವು ಕಡೆ ಬಾಗಿಲ ಕಡೆಯಿಂದ ಹೋಗ್ತಾ ಇದ್ವಿ. 40 ಕಿಲೋಮೀಟ್ರ್ ನಮಗೆ ಭಾಳ ತ್ರಾಸಾಗ್ತಾಯಿದೆ ಸರ್. ಈಗ 6ನೇ ತಾರೀಕಿಂದ ಮೊನ್ನೆ ಓಪನ್ ಆಗಿದೆ. ಒಂದು ವಾರ 10 ದಿವಸ ವಾಕೇ ಹೋಗಿವಿ ಸರ್. ಒಂದು ವೆಹಿಕಲ್ಲು ಬೈಕು ಏನೂ ಬಿಟ್ಟಿಲ್ಲ. ನೀವು ನೋಡ್ಲಿಕ್ಕಾಗಿ ಬಿಡಿಸಿ ಏನೂ ಬಿಡ್ದಿಲ್ಲ ಸರ್. ಎಲ್ಲ ಕಂಬಿಗಳು ಕಿತ್ತೋಗ್ಯವು. ಒಬ್ಬ ಲೇಬರು ಒಂದು ದಿನಕ್ಕೆ ಮಾಡಿದ್ರೆ ಎಷ್ಟು ಕಮ್ಮಿ ಮಾಡ್ತಾನೆ ಸರ್. ಒಬ್ಬತ್ತೇ ಕೂತ್ಕೊಂಡು ಲೇಬರ್ ಅದು ಮಾಡ್ಕೊಂತ ಬಂದರೆ ಎಷ್ಟು ದಿವಸ ಮುಗಿತೆ ಸರ್ ಅದನ್ನು. ಹಂಗಾಗಿ ಕಾಲೇಜು, ಶಾಲಾ ಮಕ್ಕಳು, ಹಾಸ್ಪಿಟ್ಲು, ವೃದ್ಧರು ಎಲ್ಲರಿಗೂ ಗಂಗಾವತಿಗೆ ನಮ್ಮ ಮೇಜರ್ ಕಂಪ್ಲಿ ಗಂಗಾವತಿ 2 ಒಂದೇ ಸರ್. ಕಂಪ್ಲಿಯಿಂದನೇ ದಿನಕ್ಕೆ ಸಾವಿರಾರು ಜನ ಗಂಗಾವತಿ ಹೋಗ್ತಾರೆ ಸರ್. ಹಂಗಾಗಿ ಭಾಳ ತ್ರಾಸ ಆಗ್ತದೆ ಸರ್. ಆ ಕಡೆ ಹೋಗ್ಬೇಕಂದ್ರೆ ಬಡವರು ಇರ್ತಾರೆ ಸರ್. 55 ರೂಪಾಯಿ ಟಿಕೆಟ್ ಇದೆ ಆ ಕಡೆಗೆ. ಇಲ್ಲಿ ಆದರೆ ನಮಗೆ 17 ರೂಪಾಯಿ ಟಿಕೆಟು. ಶಾಲಾ ಮಕ್ಕಳಿಗೆ ಬಸ್ ಫ್ರೀ ಇದೆ, ಬಸ್ ಪಾಸ್ ಇದೆ ಅವರಿಗೆ. ಆಮ್ಯಾಗ ಕಂಪ್ಲಿ ಭಾಗದಲ್ಲಿ ಕಾಲೇಜುಗಳಿಲ್ಲ. ಪ್ರತಿಯೊಬ್ಬರು ಗಂಗಾವತಿ ಹೋಗಲೇಬೇಕು, ಕೆಲಸಕ್ಕೂ ಹೋಗ್ಬೇಕು, ಕೂಲಿ ಕಾರ್ಮಿಕರಿಗೆ ಹೋಗ್ಬೇಕು. ಹಂಗಾಗಿ ಭಾಳ ತ್ರಾಸ ಆಗ್ತದೆ ಸರ್. ನೀವೆಲ್ಲ ಅಧಿಕಾರಿಗಳು ಎಲ್ಲ ಎಚ್ಚರ ವಹಿಸಿ ಇದನ್ನು ಸರಿ ಮಾಡ್ಬೇಕಂತೇಳಿ ಸರ್. ನೀವು ನೋಡ್ಲಿಕ್ಕಾಗಿ ಏನು ಉಳಿದಿಲ್ಲ ಸರ್. ಕ್ರ್ಯಾಕು, ಬಿಡ್ಸು ಅವೆಲ್ಲ ಡ್ಯಾಮೇಜ್ ಆಗ್ಯಾವ ಸರ್. ಇನ್ನು ಎಷ್ಟು ದಿವಸ ಬರುತ್ತೋ ಗೊತ್ತಿಲ್ಲ ಸರ್. ಪ್ರತಿ ವರ್ಷವೂ 7ನೇ ತಿಂಗಳು 8ನೇ ತಿಂಗಳು ನೀರು ಬರ್ತಾವೆ. ಎಲ್ಲರೂ ಬರ್ತಾರೆ, ಆ ಕಡೆ ನಿಂದಿರ್ತಾರೆ, ನೋಡ್ತಾರೆ, ಮೆಕ್ಕೆಜೋಳ ತಿಂತಾರೆ, ಹೋಗ್ತಾರೆ ಸರ್. ಅಷ್ಟೇ ಹೊರತು ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್.